ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಗಡಿಬಿಡಿಯ ಜಗತ್ತಿನಲ್ಲಿ ಒಂದು 70 ವರ್ಷ ಹಳೆಯ ಜ್ಞಾನ ನಮಗೆ ದಾರಿ ತೋರಿಸಕ್ಕೆ ಸಾಧ್ಯನಾ? ಬನ್ನಿ, ಇಂದು ನಾವು 1951ರ ಅಖಂಡ ಜ್ಯೋತಿ ಪತ್ರಿಕೆಯ ಪುಟಗಳನ್ನು ತಿರುವಿ ನೋಡೋಣ ಮತ್ತು ಇಂದಿಗೂ ಅಷ್ಟೇ ಮುಖ್ಯವಾಗಿರುವ ಕೆಲವು ಸಾರ್ವಕಾಲಿಕ ಸತ್ಯಗಳನ್ನ ಒಟ್ಟಿಗೆ ಅನ್ವೇಷಿಸೋಣ. ನೋಡಿ, ಈ ಪತ್ರಿಕೆಯ ಮೂಲ ಆಶಯವೇ ಒಂದು ಅದ್ಭುತವಾದ ಯೋಚನೆ. ಅದೇನೆಂದ್ರೆ, ನಮ್ಮೊಳಗಿನ ಸದ್ಬುದ್ಧಿಯನ್ನು ಬೆಳಕಿದೆಯಲ್ಲ, ಅದು ಹೊರಗಿನ ಯಾವುದೇ ಕತ್ತಲನ್ನು ಅಂದ್ರೆ ದುಃಖವನ್ನಾಗ್ಲಿ ಕೆಟ್ಟ ಘಟನೆಗಳನ್ನಾಗ್ಲಿ ಹೋಗಲಾಡಿಸಬಲ್ಲದು. ಇದು ಸುಮ್ಮನೆ ಹೇಳಿದ ಮಾತಲ್ಲ, ನಮ್ಮ ಜೀವನವನ್ನೇ ಬದಲಿಸಬಲ್ಲ ಒಂದು ಶಕ್ತಿಯುತವಾದ ತತ್ವ. ಸರಿ, ಹಾಗಾದ್ರೆ ಬನ್ನಿ ಈ ಶಾಶ್ವತ ಜ್ವಾಲೆಯಿಂದ ಸಿಗುವ ಜ್ಞಾನದ ಆಳಕ್ಕೆ ಇಳಿದು ನೋಡೋಣ. ಇದು ಕೇವಲ ಒಂದು ಥಿಯರಿಯಲ್ಲ, ಬದಲಿಗೆ ನಮ್ಮ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳೋಕೆ ಇರೋ ಒಂದು ಮಾರ್ಗಸೂಚಿ. ನಮ್ಮ ಜೀವನದಲ್ಲಿಯೇ ಒಂದಲ್ಲ ಒಂದು ಸಲ ನೋವು, ಸಂಕಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಆದ್ರೆ ನಾವು ಎಂದಾದ್ರೂ ನಿಂತು ಯೋಚಿಸಿದ್ದೀವಾ, ಈ ದುಃಖದ ನಿಜವಾದ ಮೂಲವಾದ್ರೂ ಏನೋ ಅಂತ? ಅದು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಂದ ಬರುತ್ತಾ ಅಥವಾ ನಮ್ಮ ಮನಸ್ಸಿನ ಸ್ಥಿತಿಯಿಂದ ಬರುತ್ತಾ? ಈ ಪತ್ರಿಕೆ ಕೊಡುವ ಉತ್ತರ ಬಹುಶಃ ನಮ್ಮನ್ನು ಆಶ್ಚರ್ಯಗೊಳಿಸಬಹುದು. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ವಿಚಾರ ಇದೆ. ಈ ಪತ್ರಿಕೆ ಹೇಳುವ ಪ್ರಕಾರ ಸುಖ ಮತ್ತು ದುಃಖ ಅನ್ನೋದು ಹೊರಗಿನಿಂದ ಬರೋದಿಲ್ಲ. ನಮ್ಮ ಆತ್ಮ ಇದೆಯಲ್ಲ, ಅದು ಸೂರ್ಯನ ಹಾಗೆ. ಅದರ ಸಹಜ ಸ್ಥಿತಿಯೇ ಆನಂದ ಮತ್ತು ಬೆಳಕು. ಆದರೆ ನಮ್ಮ ಮನಸ್ಸಿನ ಕಲ್ಮಶಗಳು ಅನ್ನೋ ಮೋಡಗಳು ಆ ಸೂರ್ಯನನ್ನ ಮುಚ್ಚಿ ಹಾಕಿದಾಗ ನಾವು ದುಃಖದ ನೆರಳನ್ನು ಅನುಭವಿಸುತ್ತೇವೆ. ಹಾಗಾದ್ರೆ ಈ ಮೋಡಗಳಿಗೆ, ಈ ಅಸಮತೋಲನಕ್ಕೆ ಮೂಲ ಕಾರಣವಾದ್ರೂ ಏನು? ಉತ್ತರ ಒಂದೇ ಪದದಲ್ಲಿದೆ: ಅವಿದ್ಯಾ. ಇದು ಕೇವಲ ಜ್ಞಾನದ ಕೊರತೆ ಅಲ್ಲ, ಇದೊಂದು ರೀತಿಯ ಆಧ್ಯಾತ್ಮಿಕ ಕುರುಡುತನ. ನಾವು ಯಾರು, ಈ ಜಗತ್ತಂದ್ರೆ ಏನು ಅನ್ನೋದರ ಬಗ್ಗೆ ಒಂದು ತಪ್ಪು ತಿಳುವಳಿಕೆಯಲ್ಲಿ ಬದುಕ್ತೇವಲ್ಲ, ಅದೇ ನಮ್ಮೆಲ್ಲ ಸಂಕಟಗಳ ಬೀಜ. ಈ ಆಧ್ಯಾತ್ಮಿಕ ಕುರುಡುತನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಗೊತ್ತಾ? ನಾವು ಯಾವಾಗಲೂ ಬದಲಾಗುವ ವಸ್ತುಗಳಲ್ಲಿ ಶಾಶ್ವತವಾದ ಸುಖವನ್ನು ಹುಡುಕ್ತೇವೆ. ಅಶುದ್ಧವಾದ ವಿಷಯಗಳಲ್ಲಿ ಶುದ್ಧತೆಯನ್ನು ಕಾಣ್ತೇವೆ. ಯಾವುದು ನಮಗೆ ನೋವು ಕೊಡುತ್ತದೋ ಅದನ್ನೇ ಸುಖ ಅಂತ ಭ್ರಮಿಸ್ತೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಹ ಮತ್ತು ಮನಸ್ಸೇ ನಾನು ಅಂತ ತಪ್ಪಾಗಿ ತಿಳಿದುಕೊಂಡಿದ್ದೇವೆ. ಈ ತಪ್ಪು ಗ್ರಹಿಕೆಗಳ ಸರಮಾಲೆಯೇ ನಮ್ಮನ್ನು ದುಃಖದ ಬಲೆಗೆ ಬೀಳಿಸುತ್ತೆ. ಹಾಗಾದ್ರೆ ಈ ಅಜ್ಞಾನದ ಕತ್ತಲೆಯಿಂದ ಹೊರಬರೋದು ಹೇಗೆ? ಶಾಶ್ವತವಾದ ಶಾಂತಿಯನ್ನ ಕಂಡುಕೊಳ್ಳೋಕೆ ದಾರಿ ಇದೆಯಾ? ಖಂಡಿತವಾಗ್ಲೂ ಇದೆ. ಅದಕ್ಕೊಂದು ಸ್ಪಷ್ಟವಾದ ದಾರಿಯನ್ನೂ ಸಹ ಈ ಪತ್ರಿಕೆ ತೋರಿಸುತ್ತೆ. ಈ ಪ್ರಯಾಣದ ಮೊದಲ ಹೆಜ್ಜೆ ಉಪಾಸನ. ಅಂದ್ರೆ ಕೇವಲ ಪೂಜೆ ಮಾಡೋದಲ್ಲ, ಬದಲಿಗೆ ದೈವತ್ವದ ಹತ್ತಿರ ಇರೋದು. ಹೇಗೆ ನಾವು ಬೆಂಕಿ ಹತ್ತಿರ ಕುಳಿತಾಗ ಅದರ ಶಾಖ ನಮಗೆ ತಗಲುತ್ತೋ, ಹಾಗೆಯೇ ದೈವತ್ವದ ಸನಿಹದಲ್ಲಿದ್ದಾಗ ಸತ್ಯ, ಬೆಳಕು ಮತ್ತು ಆನಂದದಂತಹ ಗುಣಗಳನ್ನು ಸಹಜವಾಗಿ ನಮ್ಮೊಳಗೆ ನಾವು ತುಂಬಿಕೊಳ್ತೇವೆ. ಇದುವೇ ಶುದ್ಧೀಕರಣದ ಅಡಿಪಾಯ. ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಲು ಇಲ್ಲಿ 4 ಶಕ್ತಿಯುತವಾದ ಸಾಧನಗಳನ್ನು ಕೊಡಲಾಗಿದೆ. ದೈವಿಕ ನಾಮಸ್ಮರಣೆಯಾದ ಜಪ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ಸೇವೆ, ಉದಾರತೆಯಿಂದ ಮಾಡುವ ದಾನ ಮತ್ತು ನಮ್ಮ ಮೇಲೆಯೇ ನಮಗಿರಬೇಕಾದ ಆತ್ಮಸಂಯಮ. ಇವು ಕೇವಲ ಆಚರಣೆಗಳಲ್ಲ, ನಮ್ಮ ಮನಸ್ಸಿನ ಕನ್ನಡಿಯ ಮೇಲೆ ಕೂತ ಧೂಳನ್ನು ಒರೆಸುವ ಅತ್ಯುತ್ತಮವಾದ ಮಾರ್ಗಗಳು. ಹಾಗಾದ್ರೆ ಮನಸ್ಸಿನ ಕಲ್ಮಶಗಳೆಲ್ಲ ತೊಳೆದು ಹೋದಾಗೇನಾಗತ್ತೆ? ಫಲಿತಾಂಶ ಅದ್ಭುತ. ಕೋಪ, ದುರಾಸೆ, ಅಹಂಕಾರದ ಮುಳ್ಳುಗಳೆಲ್ಲ ಕರಗಿ ಹೋಗಿ ಅವುಗಳ ಜಾಗದಲ್ಲಿ ಶಾಂತಿ, ಸಂತೃಪ್ತಿ ಮತ್ತು ಕರುಣೆಯ ಹೂವುಗಳು ಅರಳ್ತವೆ. ಇದು ಹೊರಗಿನ ಬದಲಾವಣೆಯಲ್ಲ, ಇದು ಸಂಪೂರ್ಣವಾಗಿ ಆಂತರಿಕ ಪರಿವರ್ತನೆ. ಈ ಆಧ್ಯಾತ್ಮಿಕ ಸಮಾನತೆಯ ತತ್ವ ಸಮಾಜದಲ್ಲಿ ಹೇಗೆ ಕಾಣುತ್ತಿತ್ತು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಈ ಪತ್ರಿಕೆ ಮಹಿಳೆಯರಿಗೆ ನೀಡುವ ದೈವಿಕ ಸ್ಥಾನ. ಬನ್ನಿ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಪತ್ರಿಕೆ ನಮ್ಮನ್ನ ನೇರವಾಗಿ ಇತಿಹಾಸದ ಪುಟಗಳಿಗೆ ಕರ್ಕೊಂಡೋಗುತ್ತೆ. ಅಲ್ಲಿ ಪ್ರಾಚೀನ ಭಾರತದಲ್ಲಿ ಮಹಿಳೆಯರನ್ನ ಕೇವಲ ಸಮಾನರಾಗಿ ನೋಡ್ತಿರಲಿಲ್ಲ, ಬದಲಾಗಿ ದೈವತ್ವದ ಸಾಕಾರ ರೂಪಗಳಾಗಿ ಪೂಜಿಸ್ತಿದ್ರು. ಅವರ ಸ್ಥಾನಮಾನ ಅತ್ಯಂತ ಗೌರವದಿಂದ ಕೂಡಿತ್ತು. ಈ ಗೌರವವನ್ನು ಅವರ ಬಿರುದುಗಳಲ್ಲೇ ನಾವು ಸ್ಪಷ್ಟವಾಗಿ ನೋಡಬಹುದು. ದೇವಿ, ಅದಿತಿ, ಸರಸ್ವತಿ, ಸಾವಿತ್ರಿ ಇವೆಲ್ಲ ಕೇವಲ ಪದಗಳಲ್ಲ. ಪ್ರತಿಯೊಂದು ಬಿರುದೂ ಕೂಡ ದೈವಿಕತೆ, ಮಾತೃತ್ವ, ಜ್ಞಾನ ಮತ್ತು ಶಕ್ತಿಯಂತಹ ಉನ್ನತ ಆದರ್ಶಗಳನ್ನು ಪ್ರತಿನಿಧಿಸುತ್ತೆ. ಇದು ಕೇವಲ ಒಂದು ಸ್ಥಾನ ಅಲ್ಲ, ಅದು ಅವರ ಅಸ್ತಿತ್ವಕ್ಕೆ ಕೊಟ್ಟ ಗೌರವ. ಅಷ್ಟೇ ಅಲ್ಲ, ಈ ಗೌರವ ಕೇವಲ ಬಿರುದುಗಳಿಗೆ ಸೀಮಿತವಾಗಿರಲಿಲ್ಲ, ಅದು ಕ್ರಿಯೆಯಲ್ಲೂ ಇತ್ತು. ವೇದಗಳನ್ನು ಅಧ್ಯಯನ ಮಾಡೋಕ್ಕೆ, ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸೋಕ್ಕೆ ಮತ್ತು ಸ್ತೋತ್ರಗಳನ್ನು ರಚಿಸೋಕ್ಕೆ ಮಹಿಳೆಯರಿಗೆ ಸಂಪೂರ್ಣ ಅಧಿಕಾರ ಇತ್ತು. ಅನೇಕರು ಬ್ರಹ್ಮವಾದಿನಿಗಳುವಾಗಿ, ಅಂದರೆ ಆಧ್ಯಾತ್ಮಿಕ ಗುರುಗಳು ಮತ್ತು ವಿದ್ವಾಂಸರಾಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿದ್ರು. ಇದು ನಿಜವಾದ ಆಧ್ಯಾತ್ಮಿಕ ಸಮಾನತೆಗೆ ಒಂದು ಜೀವಂತ ಸಾಕ್ಷಿ.
ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ 70 ವರ್ಷಗಳಷ್ಟು ಹಳೆಯ ಈ ಜ್ಞಾನದಿಂದ ಇವತ್ತಿನ ನಮ್ಮ ಜೀವನಕ್ಕೆ ಸಿಗೋ ಪಾಠಗಳೇನು? ಬನ್ನಿ ಅದರ ಸಾರಾಂಶವನ್ನು ನೋಡೋಣ. ಹಾಗಾದ್ರೆ ನಾವು ಕಲಿಯಬೇಕಾದ ಮುಖ್ಯ ಪಾಠ ಏನು? ಮೊದಲನೆಯದಾಗಿ, ನಮ್ಮ ಸುಖ ದುಃಖಗಳಿಗೆ ನಾವೇ ಹೊಣೆ. ಯಾಕಂದ್ರೆ ಅವು ನಮ್ಮ ಆಂತರಿಕ ಸ್ಥಿತಿಗಳು. ಈ ದುಃಖದ ಮೂಲ ಬೇರೆಲ್ಲೂ ಇಲ್ಲ, ನಮ್ಮ ಅಜ್ಞಾನದಲ್ಲೇ ಇದೆ. ಆದರೆ ಅದರಿಂದ ಹೊರಬರಲು ಚಿತ್ತಶುದ್ಧಿ ಅನ್ನೋ ಒಂದು ಸ್ಪಷ್ಟವಾದ ದಾರಿ ಕೂಡ ಇದೆ. ಈ ದಾರಿಯಲ್ಲಿ ನಡೆದಾಗ ನಾವು ಕೊನೆಗೆ ಎಲ್ಲಾ ಜೀವಿಗಳಲ್ಲಿರುವ ದೈವತ್ವವನ್ನು ಮತ್ತು ಸಮಾನತೆಯನ್ನು ಗುರುತಿಸುತ್ತೇವೆ. ಹಾಗಾಗಿ ಕೊನೆಯಲ್ಲಿ ಒಂದು ಪ್ರಶ್ನೆ. ಇವತ್ತಿನ ಈ ವೇಗದ ಮತ್ತು ಸಂಕೀರ್ಣ ಜಗತ್ತಿನಲ್ಲಿ ನಮ್ಮ ಒಳಗಿನ ಬೆಳಕಿನ ಬಗ್ಗೆ ಹೇಳುವ ಈ ಪ್ರಾಚೀನ ಜ್ಞಾನ ನಮ್ಮ ದೈನಂದಿನ ನಿರ್ಧಾರಗಳಿಗೆ ಮತ್ತು ಕೆಲಸಗಳಿಗೆ ಹೇಗೆ ದಾರಿದೀಪವಾಗಬಲ್ಲದು? ಇದರ ಬಗ್ಗೆ ಸ್ವಲ್ಪ ಯೋಚಿಸೋಣ.